ದೇವರಿಗೆ ಮಹಿಮೆ ಉಂಟಾಗಲಿ. ಇವತ್ತು ಹಲವಾರು ಮಂದಿ ನಾವು ಎಷ್ಟು ಪ್ರಯಾಸ ಪಟ್ಟರು ಕೂಡ ನಾವು ಅಭಿವೃದ್ಧಿ ಆಗ್ತಾ ಇಲ್ಲ. ನಾವೇನೆಲ್ಲ ನಾವು ಮಾಡ್ತಾ ಇದ್ದೀವಿ, ಬಹಳ ಪ್ರಯಾಸ ಪಡ್ತಾ ಇದ್ದೀವಿ, ನಾವು ಯಾವ ವಿಷಯದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ನಮಗೆ ಯಾರು ನಮ್ಮನ್ನು ನೋಡಿ ಈ ರೀತಿಯಾಗಿ ಶಾಪ ಕೊಟ್ಟಿದ್ದಾರೆ, ಇವರು ನಮ್ಮನ್ನ ಶಪಿಸಿದ್ದಾರೆ, ನಮ್ಮನ್ನು ಅವರು ಶಪಿಸಿದ್ದಾರೆ ಎಂಬುದಾಗಿ ಹೇಳಿ ನಮ್ಮನ್ನು ಏನೋ ಒಂದು ಶಾಪ, ಯಾರದೋ ಒಂದು ಶಾಪ ನಮ್ಮನ್ನ ಕಾಡ್ತಾ ಇದೆ. ಯಾರೋ ಒಬ್ಬರು ನಮ್ಮನ್ನು ನೋಡಿ ಶಾಪ ಕೊಟ್ಟ ನಿಮಿತ್ತ ಇವತ್ತು ನಾವು ಅಭಿವೃದ್ಧಿ ಆಗಲು ಸಾಧ್ಯ ಆಗ್ತಾ ಇಲ್ಲ. ಬಹಳ ನಾವು ವೇದನೆ ಪಡ್ತಾ ಇದ್ದೀವಿ. ಎಷ್ಟೇ ನಾವೇನೆಲ್ಲ ಈ ಒಂದು ಶಾಪ ನಮ್ಮನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ನಾವು ನೋಡೋದಾದ್ರೂ ಕೂಡ ಅದು ಆಗ್ತಾ ಇಲ್ಲ ಎಂಬುದಾಗಿ ಇವತ್ತು ಹಲವಾರು ಮಂದಿ ಆ ವಿಧವಾದ ಒಂದು ಶಾಪದ ಕುರಿತಾಗಿ ಭಯದಲ್ಲೂ ಆತಂಕದಲ್ಲೂ ಇರುವಂತವರು. ಇವತ್ತು ದೇವರು ಹೇಳುವಂತ ಒಂದು ವಾಕ್ಯ, ನಲವತ್ತುಗಳ ಪುಸ್ತಕ 26ನೇ ಅಧ್ಯಾಯ, ನೀವು 2ನೇ ವಾಕ್ಯವನ್ನ ಗಮನಿಸುವುದಾದರೆ ವಾಕ್ಯವು ಈ ವಿಧವಾಗಿ ಬರೆಯಲ್ಪಟ್ಟಿದೆ. ಕುಪ್ಪಳಿಸುತ್ತಿರುವ ಗುಬ್ಬಿಯಂತೆ ಹಾರಾಡುವ ಬಾನಕ್ಕಿಯ ಹಾಗೆ ನಿಮಿತ್ತವಿಲ್ಲದ ಕೊಟ್ಟ ಶಾಪವು ಎರಗಿ ನಿಲ್ಲದು. ಆಕಾಶದಲ್ಲಿ ನೋಡಿ, ಹಕ್ಕಿಗಳು, ಅನೇಕ ವಿಧವಾದ ಪಕ್ಷಿಗಳು ಆ ರೀತಿಯಾಗಿ ಹಾರಾಟ ಮಾಡ್ತಾ ಇರ್ತವೆ. ಅವು ನೋಡುವಾಗ ಕಾರಣವಿಲ್ಲದೆ, ಅವು ಒಂದು ಕಡೆ ಇಲ್ಲದೆ ಅವು ಹಾಗೆ ಹಾರಾಡುತ್ತಲೇ ಇರ್ತವೆ. ಒಂದು ಕಡೆ ಕೂತುಕೊಳ್ಳದೆ ಅವು ಇಲ್ಲಿ ಹೋಗುವುದು, ಅಲ್ಲಿ ಹಾರಾಡುವುದು, ಅಲ್ಲಿ ಕುಳಿತುಕೊಳ್ಳುವುದು, ಹೀಗೆಲ್ಲ ಮಾಡ್ತಾ ಇರ್ತವೆ. ಕಾರಣನೇ ಇರುವುದಿಲ್ಲ, ಭಯ ಪಡ್ತಾ ಇರ್ತವೆ. ಅವುಗಳಿಗೆ ಕಾರಣನೇ ಇಲ್ಲದಂತ ಈ ಒಂದು ಜಾಗದಲ್ಲಿ ಏನೋ ಒಂದು ಅಪಾಯ ಇದೆ, ನಾವು ಅಲ್ಲಿ ಹೋಗೋಣ ಎಂಬುದಾಗಿ ಆ ರೀತಿಯಾಗಿ ಅವು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹಾರಾಟದಲ್ಲೇ ಇರುವಂತ ಆ ಸಂದರ್ಭದಲ್ಲಿ ಅವು ತಡೆಯಲ್ಪಟ್ಟಿರುತ್ತವೆ. ನಾವು ಗಮನಿಸಿರ್ತೇವೆ, ಪಕ್ಷಿಗಳು ಆ ವಿಧವಾಗಿ ಆಕಾಶದಲ್ಲಿ ಹಾರಾಡುವಂತ ಅನೇಕ ಪಕ್ಷಿಗಳು ಉಂಟು. ಅದೇ ರೀತಿಯಾಗಿ ಕಾರಣವಿಲ್ಲದೆ, ಅಂದ್ರೆ ನಿಮಿತ್ತವಿಲ್ಲದೆ ಕೊಟ್ಟಂತ ಶಾಪ ಅದೇನಾಗಲ್ಲ, ಅದು ಯಾರಿಗೂ ತಟ್ಟುವುದಿಲ್ಲ. ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ನಾವು ಆತಂಕ ಪಡುವುದೋ, ಭಯ ಪಡುವುದೋ, ನಾವು ಇಷ್ಟು ಒಂದು ಪ್ರಯಾಸ ಪಟ್ಟರು ಕೂಡ ನಮ್ಮಿಂದ ನಾವು ಏಳಿಗೆ ಆಗ್ತಾ ಇಲ್ಲ, ನಮಗೆ ಯಾವುದು ಕೂಡ ಕೈಗುಡಿ ಬರ್ತಾ ಇಲ್ಲ ಎಂಬುದಾಗಿ ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ನಿಮಿತ್ತವಿಲ್ಲದ ಕೊಟ್ಟ ಶಾಪ ಎರಗಿ ನಿಲ್ಲದು. ಅಂದ್ರೆ ನಮಗೆ ಎದುರಾಗಿ, ನಮಗೆ ವಿರುದ್ಧವಾಗಿ, ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಕೊಟ್ಟಂತ ಶಾಪಗಳು ಅದು ಯಾವುದು ಕೂಡ ಎರಗಿ ನಿಲ್ಲೋದಿಲ್ಲ. ಕಾರಣ ಅದರಲ್ಲಿ ಯಾವುದೇ ವಿಧವಾದ ಆ ಶಾಪಕ್ಕೆ ಕಾರಣಗಳು ಇರೋದಿಲ್ಲ. ಹಾಗಾಗಿ ನಾವು ಅದರ ಕುರಿತಾಗಿ ಯೋಚನೆ ಮಾಡದೆ, ದೇವರು ನಮ್ಮನ್ನ ಆಶೀರ್ವಾದ ಮಾಡುವಂತ ದೇವರು. ಹಾಗಾದ್ರೆ ಶಾಪ ಕೊಡುವಂತ ಸಂದರ್ಭದಲ್ಲಿ ಒಂದು ವೇಳೆ ಕಾರಣ ಇದ್ರೆ ಆ ಶಾಪ ನೆರವೇರುತ್ತೆ. ಕಾರಣ ಇರಬೇಕು. ಏನೇ ಒಂದು ಕಾರಣ ಇದ್ದು ಅವರು ಆ ಒಂದು ವೇದನೆಯಲ್ಲಿ ಕೊಡುವಂತ ಶಾಪ ಎಂತವರೆಗೂ ಕೂಡ ಅದು ತಟ್ಟುತ್ತೆ. ಒಂದು ವೇಳೆ ಕಾರಣ ಇದ್ದಿರಬಹುದು, ನಾನೇನೋ ತಿಳಿಯದೆ ನಾನು ಮಾಡಿರಬಹುದು, ಅದರ ನಿಮಿತ್ತ ನಾನು ಅವರ ಶಾಪಕ್ಕೆ ಗುರಿಯಾಗಿದ್ದೀನಿ, ಇದರಿಂದ ನಾನು ಹೊರಗಡೆ ಬರಬೇಕು ಎಂಬುದಾಗಿ ಅಂದುಕೊಂಡ್ರು. ಅದಕ್ಕೂ ದೇವರ ವಾಕ್ಯ ಇದೆ. ದೇವರು ನಮ್ಮೆಲ್ಲ ಶಾಪಗಳನ್ನ ಆತನು ಕಲ್ವಾರಿ ಶಿಲುಬೆಯಲ್ಲಿ ಆತನು ಎಲ್ಲವನ್ನ, ಆ ಒಂದು ಶಾಪವನ್ನ ದೇವರು ಪರಿಹರಿಸಿದ್ದಾನೆ, ಆ ಶಾಪವನ್ನ ತೆಗೆದುಹಾಕಿದ್ದಾನೆ. ಆದ್ರೆ ನಾವು ಅದನ್ನು ಒಪ್ಪಿಕೊಂಡು ಹೌದು ದೇವರೇ, ನಾನು ಇವರ ಒಂದು ಶಾಪಕ್ಕೆ ನಾನು ಗುರಿಯಾಗಿದ್ದೀನಿ, ನನ್ನ ಒಂದು ತಪ್ಪಿನ ನಿಮಿತ್ತ ಇವತ್ತು ನಾನು ಶಾಪವನ್ನ ಅನುಭವಿಸ್ತಾ ಇದ್ದೀನಿ ಎಂಬುದಾಗಿ ನೀನು ಹೇಳುವುದಾದರೆ, ಒಪ್ಪಿಕೊಳ್ಳುವುದಾದರೆ ಖಂಡಿತ ಅದರಿಂದ ಒಂದು ವಿಮುಕ್ತಿ ಖಂಡಿತವಾಗಿ ದೇವರು ನಿನಗೆ ಅನುಗ್ರಹ ಮಾಡುತ್ತಾನೆ. ಆದ್ರೆ ಈ ಒಂದು ವಿಷಯದಲ್ಲಿ ನಿಮಿತ್ತವಿಲ್ಲದ ಕೊಟ್ಟಂತ ಶಾಪ ಅದು ಯಾರಿಗೂ ತಟ್ಟುವುದಿಲ್ಲ. ಆಗ ದಾವೀದನು ಹೇಳುತ್ತಾ ಇದ್ದಾನೆ, 109ನೇ ಕೀರ್ತನೆ
28ನೇ ವಾಕ್ಯವನ್ನ ನೋಡೋದಾದ್ರೆ, ಅವರು ಶಪಿಸಲಿ, ಅಂದ್ರೆ ಜನರು ಶಪಿಸಲಿ, ನನ್ನನ್ನು ಯಾರೆಲ್ಲ ಶಪಿಸ್ತಾರೋ, ಯಾರೆಲ್ಲ ನನ್ನ ಶಾಪ ಕೊಡ್ತಾರೋ ಕೊಡ್ಲಿ, ನೀನು ಆಶೀರ್ವದಿಸುವಿ, ಅಂದ್ರೆ ಯಾರೆಲ್ಲ ನನಗೆ ಶಾಪವನ್ನು ಕೊಟ್ಟು ನನ್ನನ್ನು ಶಪಿಸುವುದಾದರೂ ನನಗೆ ಚಿಂತೆ ಇಲ್ಲ ದೇವರೇ, ಕಾರಣ ನೀನು ನನ್ನನ್ನ ಆಶೀರ್ವಾದ ಮಾಡುವ ದೇವರು. ಅವರು ಎದ್ದು ಅಪಮಾನ ಹೊಂದುವರು ಯಾರು? ನಿಮಿತ್ತವಿಲ್ಲದೆ ಕೊಡುವಂತ ಶಾಪ, ಸುಮ್ಮನೆ ಶಪಿಸುವಂತವರು ಅವೇನಾಗ್ತಾ ಇದ್ದಾರೆ? ಅವರೇ ಅವಮಾನಕ್ಕೆ ಗುರಿ ಆಗ್ತಾ ಇದ್ದಾರೆ. ಆದ್ದರಿಂದ ಪ್ರಿಯ ದೇವ ಜನರೇ, ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ಯೌವನಸ್ಥರೇ, ಈ ಶಾಪವನ್ನ ಕುರಿತು ನೀನು ಆತಂಕ ಪಡುವುದು ಎಷ್ಟು ಮಾತ್ರಕ್ಕೂ ದೇವರಿಗೆ ಇಷ್ಟವಿಲ್ಲ. ಕಾರಣ ಅದರಲ್ಲಿ ಯಾವುದೇ ವಿಧವಾದ ಒಂದು ಶಾಪಕ್ಕೆ ಗುರಿಯಾಗುವಂತ ಕಾರ್ಯಗಳು ಯಾವುದೂ ಇರೋದಿಲ್ಲ. ಈ ವಾಕ್ಯದ ಮೂಲಕ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ದೇವರು ತನ್ನ ರೆಕ್ಕೆಗಳ ಮರೆಯಲ್ಲೇ ಇಟ್ಟು ನಿಮ್ಮನ್ನ ಕಾದುಕೊಳ್ಳಲಿ. ದೇವರಿಗೆ ಮಹಿಮೆ.